ನಾಗ ಮತ್ತು ಗರುಡ ಸಹೋದರರಾಗಿದ್ದರೂ ಹೇಗೆ ಪರಮಶತ್ರುಗಳಾದರು ಎಂಬುದು ನಿಮಗೆ ಗೊತ್ತಾ? ಋಷಿ ಕಶ್ಯಪರಿಗೆ ಕದ್ರು ಮತ್ತು ವಿನತೆ ಎಂಬ ಇಬ್ಬರು ಪತ್ನಿಯರಿದ್ದರು. ಇಬ್ಬರೂ ತಮ್ಮ ಪತಿ ಮಹರ್ಷಿ ಕಶ್ಯಪರನ್ನು ಅತ್ಯಂತ ನಿಸ್ವಾರ್ಥವಾಗಿ ಸೇವೆ ಮಾಡುತ್ತಿದ್ದರು. ಅವರ ಭಕ್ತಿಗೆ ಮೆಚ್ಚಿದ ಕಶ್ಯಪ ಋಷಿಗಳು ವರವನ್ನು ಕೇಳುವಂತೆ ಅವರಿಗೆ ತಿಳಿಸಿದರು. ಕದ್ರು 1000 ನಾಗಪುತ್ರರನ್ನು ವರವಾಗಿ ಕೇಳಿದಳು. ಅದರಂತೆ ಶೇಷನಾಗ, ವಾಸುಕಿಯಂತಹ ಶಕ್ತಿಶಾಲಿ ನಾಗಗಳು ಅವಳ ಮಕ್ಕಳಾಗಿ ಜನಿಸಿದರು. ಆದರೆ ಕದ್ರುಗೆ ವಿನತೆಯ ಮೇಲೆ ಅಸೂಯೆಯಿತ್ತು. ಒಮ್ಮೆ ಸಮುದ್ರಮಂಥನದ ಸಮಯದಲ್ಲಿ ಉದ್ಭವಿಸಿದ ಉಚ್ಚೈಶ್ರವಸ್ ಎಂಬ ಬಿಳಿ ಕುದುರೆಯ ಬಾಲದ ಬಣ್ಣದ ಬಗ್ಗೆ ಅವರಿಬ್ಬರ ನಡುವೆ ಪಣ ನಡೆಯಿತು. ವಿನತೆ ಕುದುರೆಯ ಬಾಲ ಬಿಳಿ ಎಂದಳು. ಕದ್ರು ಕಪ್ಪು ಎಂದು ವಾದಿಸಿದಳು. ಆ ಕುದುರೆಯ ಬಣ್ಣ ಬಿಳಿಯಾಗಿದ್ದರಿಂದ ತಾನು ಸೋಲುತ್ತೇನೆ ಎಂದು ತಿಳಿದ ಕದ್ರು ಕುದುರೆಯ ಬಾಲವೂ ಕಪ್ಪಾಗಿ ಕಾಣುವಂತೆ ಅದರ ಮೇಲೆ ಹೋಗಿ ಸುತ್ತುಕೊಳ್ಳಲು ತನ್ನ ನಾಗಪುತ್ರರಿಗೆ ಆದೇಶಿಸಿದಳು. ತಾಯಿಯ ಆಜ್ಞೆಯಂತೆ ನಾಗಗಳು ವಂಚನೆ ಮಾಡಿದವು. ಪರಿಣಾಮವಾಗಿ ವಿನತೆ ಪಣದಲ್ಲಿ ಸೋತಳು. ಪಣದಂತೆ ವಿನತೆ ಕದ್ರುವಿನ ದಾಸಿಯಾಗಬೇಕಾಯಿತು. ಬಳಿಕ ವಿನತೆ ತನಗೂ 2 ಪುತ್ರರು ಬೇಕೆಂದು ವರ ಕೇಳಿದಳು. ಆದರೆ ಅವಳ ಷರತ್ತು ಏನೆಂದರೆ ತನ್ನ ಮಕ್ಕಳು ಸಂಖ್ಯೆಯಲ್ಲಿ ಕಡಿಮೆಯಿದ್ದರೂ ಬಲ ಮತ್ತು ತೇಜಸ್ಸಿನಲ್ಲಿ ಕದ್ರುವಿನ 1000 ಪುತ್ರರಿಗಿಂತ ಶ್ರೇಷ್ಠರಾಗಿರಬೇಕು ಎಂಬುದು. ಅವಳ ಮೊದಲ ಮಗ ಅರುಣ ಸೂರ್ಯದೇವನ ಸಾರಥಿಯಾದನು. ಎರಡನೆಯವನು ಗರುಡ. ಮುಂದೆ ಇವನು ಮಹಾವಿಷ್ಣುವಿನ ವಾಹನನಾದನು. ಗರುಡನಿಗೆ ತನ್ನ ತಾಯಿಯ ದಾಸ್ಯಕ್ಕೆ ನಾಗಗಳ ವಂಚನೆಯೇ ಕಾರಣ ಎಂದು ತಿಳಿದಾಗ ಅವನು ಮರುಗಿ ಪ್ರತಿಜ್ಞೆ ಮಾಡಿದನು. ತನ್ನ ತಾಯಿಗೆ ಮಾಡಿದ ಅವಮಾನಕ್ಕಾಗಿ ನಾಗಗಳನ್ನು ಎಂದಿಗೂ ಕ್ಷಮಿಸುವುದಿಲ್ಲವೆಂದು ಶಪಿಸಿದನು. ಅಂದಿನಿಂದ ಗರುಡ ಮತ್ತು ನಾಗಗಳು ಜನ್ಮ ಜನ್ಮಾಂತರದ ವೈರಿಗಳಾದ